Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ವಿಶೇಷವಾದ ಮಾಹಿತಿ ಪುಟ ಬಹಳ ಇಂಪಾರ್ಟೆಂಟ್ ನಿಮಗೆ ನಿಮ್ಮ ಮನೆ ಅಕ್ಕಪಕ್ಕದವರಿಗೆ ನಿಮ್ಮ ಊರಿನವರಿಗೆ ನಿಮ್ಮ ರಿಲೇಷನ್ಸ್ ಅವರಿಗೆ ಯಾರಿಗಾರ ಇದು ಯೂಸ್ ಆಗುವಂತ ಸಾಧ್ಯತೆ ಇದೆ. ಬಹಳ ಇಂಪಾರ್ಟೆಂಟ್ ಇದು ಬಹಳ ಇಂಪಾರ್ಟೆಂಟ್. ಒಂಚೂರು ಜಸ್ಟ್ ಒಂದು 5 ನಿಮಿಷ ನೋಡಿಬಿಟ್ಟ ಏನ್ ಗೊತ್ತಾ, ಪರೀಕ್ಷೆ ಇಲ್ಲದೆ ಮುರಾರ್ಜಿ ಶಾಲೆಗೆ ಅಡ್ಮಿಷನ್ಸ್ ಎಕ್ಸಾಮೇ ಬರೀಬಾರ್ದು, ಎಕ್ಸಾಮೇ ಇಲ್ಲ, ಜಸ್ಟ್ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ನಿಮಗೆ ಮುರಾರ್ಜಿ ಶಾಲೆಗಳಲ್ಲಿ ಅಡ್ಮಿಷನ್ ಕೊಡ್ತಾರಂತೆ. ಹೌದಾ? ಹೌದಾ ಸರ್? ಖಂಡಿತವಾಗ್ಲೂ ಹೌದು. ಎಷ್ಟು ಸರ್? ಸುಮಾರು 20,000 ಸೀಟುಗಳು. ಅಂದ್ರೆ ಒಂದು ಶಾಲೆಯಲ್ಲಿ 50% ಇವ್ರಿಗೋಸ್ಕರ ಮೀಸಲಾತಿ ಇಡ್ತಾರೆ. ಹಾಗಾದ್ರೆ ಇದು ಯಾರಿಗೆ ಸರ? ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು? ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ರಿ. ಯಾಕೆಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರ್ತವೆ. ಹಾಗಾದ್ರೆ ಸರ್ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಬೇಕು ಅಂದ್ರೆ ಯಾವ ತರ ಅನ್ನೋದಾದ್ರೆ ನೀವು ಜಸ್ಟ್ ನಿಮ್ಮ ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ಹುಡುಕಿಬಿಟ್ಟ ಏನಂತ ಹೊಡೀರಿ ಅಂದ್ರೆ ಜಸ್ಟ್ KEA ಅಂತ ಹೊಡೀರಿ. KEA ಹೊಡೆದ್ಬಿಟ್ಟು ಮೇನ್ ಪೇಜ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದರಲ್ಲಿ ನಿಮಗೆ ಅಡ್ಮಿಷನ್ಸ್ ಅಥವಾ ಪ್ರವೇಶ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ KREIS ಅಂದ್ರೆ KREIS ಅಂದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ನೋಡಿಬಿಟ್ಟ 2026 ವಿಶೇಷ ವರ್ಗದ ನೇರ ಪ್ರವೇಶ ಲಿಂಕ್ ಇಲ್ಲಿದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮಗೆ ಎಕ್ಸಾಮು ಅಪ್ಲಿಕೇಶನ್ ಹಾಕ್ಬೋದು. ಇದು ವಿಶೇಷ ವರ್ಗದ ನೇರ ಪ್ರವೇಶ ಪ್ರಕರಣ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಬೇಕು ಸರ್ ಅಂದ್ರೆ ನೋಡಿ, 20ನೇ ತಾರೀಕು 6ನೇ ತಿಂಗಳು 2026 ಬಿಟ್ಟಿದ್ದಾರೆ. ಏನು ಸರ್? ಶೈಕ್ಷಣಿಕ ಸಾಲಿನ KREIS ಅಧೀನದ ವಸತಿ ಶಾಲೆಗಳ 6ನೇ ತರಗತಿಗೆ ವಿಶೇಷ ವರ್ಗದ ಸ್ಪೆಷಲ್ ಕೆಟಗರಿ ಅಭ್ಯರ್ಥಿಗಳಿಗೆ 50% ಸೀಟುಗಳನ್ನು ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ದಾಖಲಾತಿ ಪಡೆಯುವ ಕುರಿತು. ಅಂದ್ರೆ 50% ಅಂದ್ರೆ 40-45 ಸಾವಿರ ಸೀಟಲ್ಲಿ 20,000 ಸೀಟನ್ನ ನಿಮಗೆ 50% ಸೀಟನ್ನ ಎಕ್ಸಾಮ್ ಇಲ್ದಲೇ ತಗಂತಾರೆ. ಹಾಗಾದ್ರೆ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬಹುದು ಸರ್ ಅಂದ್ರೆ ಸರ್ ಕೇವಲ ಅಂಗವಿಕಲರು ಹಾಕ್ಬೋದಾ? PH ಕೋಟದವ್ರು ಹಾಕ್ಬೋದಾ? ಕೇವಲ ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ ಅವ್ರು ಹಾಕ್ಬೋದಾ? ಇಲ್ಲ, ತುಂಬಾನೇ ಇದೆ. ಅದ್ರ ಬಗ್ಗೆ ಹೇಳ್ತೀನಿ, ಎಷ್ಟು ಯಾರೆಲ್ಲ ಹಾಕ್ಬೋದು ಅನ್ನೋದನ್ನ ಈಗ ನೆಕ್ಸ್ಟ್ ಹೇಳ್ತೀನಿ. ಬರ್ರಿ. ಹಾಗಾದ್ರೆ ಇದಕ್ಕಿಂತ ಮುಂಚೆ ಇನ್ನು ನಮ್ಮ ಒಂದು ವಿಶೇಷವಾಗಿ ಹೇಳಬೇಕು ಅಂದ್ರೆ ನೋಡಿಬಿಟ್ಟ, ಇನ್ನು ನಮ್ಮ ಆನ್ಲೈನ್ ಕ್ಲಾಸಸ್ಗಳ ಬಗ್ಗೆ ಒಂಚೂರು ನಿಮಗೆ ಲೈವ್ ಕ್ಲಾಸಸ್ ಮತ್ತೆ ಆನ್ಲೈನ್ ಕ್ಲಾಸಸ್ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ. ನೋಡಿ, ಯಾರೆಲ್ಲ ನಿಮಗೆ ಸಾಧ್ಯ ಆಗಿದೆಯೋ ಅವರೆಲ್ಲ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಓದ್ತಿದ್ದಾರೆ. ಯಾರಿಗಿನ್ನು ಕೋಚಿಂಗ್ ಸೆಂಟ್ರಿಗೆ ಹೋಗಕ್ಕೆ ಫೀಸ್ ಕಟ್ಟಕ, ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಟಿ ಅಲ್ಲಿ ಕಳ್ಸಕ ಯಾರಿಗೆ ಎಬಿಲಿಟಿ ಇಲ್ವೋ ಅವರು ಕೊರಗುವಂತ ಅವಶ್ಯಕತೆ ಇಲ್ಲ. ನಮ್ಮ ಮಗು ಚೆನ್ನಾಗಿ ಓದ್ತಿದೆ, ಆದ್ರೆ ನಮ್ಮ ಮಗುಗೆ ಅಟೆಂಡೆನ್ಸ್ ಸಮಸ್ಯೆ, ಕೋಚಿಂಗಿಗೆ ಕಳ್ಸಕ್ ಆಗ್ತಿಲ್ಲ, ಹತ್ರದಲ್ಲಿ ಎಲ್ಲೂ ಇಲ್ಲ, ಬಸ್ಸಿನ ಸಮಸ್ಯೆ, ಈ ತರ ಸಮಸ್ಯೆಗಳಿದ್ರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಆನ್ಲೈನ್ ಅಕಾಡೆಮಿಯಲ್ಲಿ ನೋಡಿ, ಹೋದ ವರ್ಷದ ಒಂಚೂರು ನಿಮಗೆ ಹೆಂಗೆ ಸುಮ್ಮನೆ ಜಸ್ಟ್ ಟಚ್ ಕೊಡ್ತೀನಿ ನೋಡಿ. ಗುರುಕಿರಣ್ ಸಿ ಅಂತ ಹಾಸನದ ಹುಡುಗ, ಇಡೀ ಜಿಲ್ಲೆಗೆ 2ನೇ ರ್ಯಾಂಕು ಆನ್ಲೈನ್ ಸ್ಟೂಡೆಂಟು. ನೆಕ್ಸ್ಟ್ ಚಿನ್ಮಯ್ R, ಮನ್ವಿತ್ SS ಮೈಸೂರು, ಲಿಖಿತಾ S ಬೆಂಗಳೂರು, ಲಿಖಿತ್ ಕುಮಾರ್ Y ಬೆಂಗಳೂರು, ದುಹಿತ್ ಎನ್ ಗೌಡ ಬೆಂಗಳೂರು ದಕ್ಷಿಣ, ಭರತ್ ಗೌಡ RG ರಾಮನಗರ ಅಲ್ಲ ಒಂದು ಯಾವುದು, ರಾಮನಗರನೇ. ನೆಕ್ಸ್ಟ್ ನಿತಿನ್ M ಮೈಸೂರು, ದುಷ್ಯಂತ್ ಪಾಟೀಲ್ ಚಿಕ್ಕಮಂಗ್ಳೂರು, ಅಭಯ್ SA ಮಂಡ್ಯ, ನಮಿತಾ ಗಣೇಶ್ ನಾಯಕ್ ಉತ್ತರ ಕನ್ನಡ, ಸಮೀಕ್ ಉಡುಪಿ. ಇಷ್ಟು ವಿದ್ಯಾರ್ಥಿಗಳು ಆನ್ಲೈನಲ್ಲೇ ಓದಿ ನವೋದಯ ಶಾಲೆಗೆ ಆಯ್ಕೆ ಆಗಿರುವಂತ ವಿದ್ಯಾರ್ಥಿಗಳು. ನೀವು ಓದ್ಬೇಕು ಅಂತ ಹಠ ಇದ್ರೆ ಸಾಕು, ನಾವು ನಿಮ್ಮ ಮನೆಯಲ್ಲೇ ಕ್ಲಾಸಸ್ ಮಾಡ್ತೀವಿ, ನಿಮ್ಮ ಮೊಬೈಲಲ್ಲೇ ಕ್ಲಾಸಸ್ಗಳು ಬರ್ತವೆ. ಅದಕ್ಕೆ ನೋಡಿ, ಕರ್ನಾಟಕದ ಅತಿ ಹೆಚ್ಚು ಜನಪ್ರಿಯ ಆನ್ಲೈನ್ ಕೋಚಿಂಗ್ ಸೆಂಟರ್, ಆನ್ಲೈನ್ ಕೋಚಿಂಗ್ ಅಕಾಡೆಮಿ ನಮ್ಮ LKS ಅಕಾಡೆಮಿ. ಆಲ್ರೆಡಿ ಅಡ್ಮಿಷನ್ ಓಪನ್ ಆಗಿದೆ, ಕ್ಲಾಸಸ್ ನಡೀತಾ ಇದೆ. ಸರ್ ಯಾವ್ಯಾವ ಕ್ಲಾಸಸ್ಗಳು ನಡೀತಾವೆ ಅಂದ್ರೆ ನವೋದಯ, ಸೈನಿಕ್, ಮುರಾರ್ಜಿ, APJ ಅಬ್ದುಲ್ ಕಲಾಂ ಮುರಾರ್ಜಿ ಶಾಲೆ, ಮತ್ತೆ ಅಳಕಿ ಶಾಲೆ, ಪ್ರತಿಷ್ಠಿತ ಶಾಲೆಗಳಿಗೆ ಆಲ್ ಓವರ್ ಟೋಟಲ್ 1 ವರ್ಷದ ಕೋಚಿಂಗ್ ಇರುತ್ತೆ. 1 ವರ್ಷಕ್ಕೆ ನಿಮಗೆ ಕೇವಲ 3,500 ರೂಪಾಯಿನಲ್ಲಿ ಪ್ರತಿಯೊಬ್ಬ ಕೂಲಿ ಮಾಡೋನು ಕೂಡ ನಿಮ್ಮ ಮಕ್ಕಳನ್ನ ನವೋದಯ ಎಕ್ಸಾಮ್ ಬರ್ಸ್ಬೋದು. ಶ್ರೀಮಂತರು, ಒಳ್ಳೆ ಕುಟುಂಬದವರು, ಎಕನಾಮಿಕಲ್ ಸ್ಟ್ರಾಂಗ್ ಇರೋರು ಮಾತ್ರ ನವೋದಯ ಕೋಚಿಂಗ್ ಕಳಿಸಿ ನವೋದಯ ಪಾಸ್ ಮಾಡಿಸ್ತಾರೆ, ಅಲ್ಲಿ ಕಳಿಸ್ತಾರೆ. ಅವ್ರು ಮಾತ್ರ ಮಾಡಕ್ ಸಾಧ್ಯ. ವಿತೌಟ್ ಕೋಚಿಂಗ್ ನಮ್ಮ ಮಕ್ಕಳು ಮಾಡಕ್ ಆಗಲ್ಲ ಅನ್ನೋದು ಸುಳ್ಳು. ನೀವು ಮನೆಯಲ್ಲೇ ಉಯ್ತ್ಕೊಂಡು ಮನೆಯಲ್ಲೇ ಓದಿ ನವೋದಯಕ್ಕೆ ಹೋಗಿ. ನಾ ಹೇಳೋದು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನೀವು ಎಲ್ಲಿ ಇರ್ತೀರಾ, ಕೋಚಿಂಗ್ ಸೆಂಟ್ರಲ್ಲಿ ಓದ್ತೀರಾ, ಮನೇಲಿ ಇದ್ಕೊಂಡು ಓದ್ತೀರಾ, ಅದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಓದಿ, ಪಾಠ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ,
ನೋಡಿ ಇಷ್ಟು ವಿದ್ಯಾರ್ಥಿಗಳಿಗೆ ತೋರಿಸಿದ್ನಲ್ಲ, ಅಷ್ಟು ವಿದ್ಯಾರ್ಥಿಗಳು ಮನೆಯಲ್ಲೇ ಇದ್ಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗಿರುವಂತ ವಿದ್ಯಾರ್ಥಿಗಳು. ಹಾಗಾದ್ರೆ ನೀವ್ ಯಾಕೆ ಆಗ್ಬಾರ್ದು? ನೆಕ್ಸ್ಟ್ ಇಯರ್ ಫೋಟೋ ನಿಮ್ದು ಯಾಕೆ ಬರಬಾರ್ದು? ಮಾಡ್ಬೋದಲ್ಲ ಪುಟ. ಹಾಗಾಗಿ ನೋಡಿ, ಈಗ್ಲಿಂದನೇ ನಿಮ್ಮ ಮನೆಯಲ್ಲಿ 3ನೇ ಕ್ಲಾಸ್ ಇದಾರ, 4ನೇ ಕ್ಲಾಸ್ ಇದಾರ, 5ನೇ ಕ್ಲಾಸ್ ಇದಾರ, ನಿಮ್ಮ ಮಕ್ಕಳು ಆಕ್ಚುಲಿ 5ನೇ ತರಗತಿಗೆ ನಾವು ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಬರೆಯೋದು. ಹಾಗಾದ್ರೆ ನಾನು 5ನೇ ಕ್ಲಾಸ್ಗೆ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಶುದ್ಧ ಸುಳ್ಳು, ಶುದ್ಧ ತಪ್ಪು. ಯಾಕಂದ್ರೆ ನಾವು ಹೆಂಗೂ ನವೋದಯಕ್ಕೆ ಸೈನಿಕಿಗೆ ಪ್ರಿಪೇರ್ ಮಾಡ್ತಿದೀವಿ ಅಂದ್ರೆ 1-2 ವರ್ಷ ಮುಂಚೆಯಿಂದ ಮಾಡಿ, ಕಲೀಲಿ, ಮಗು ಕಲ್ತಷ್ಟು ಕಲೀಲಿ, ಇಂಪ್ರೂವ್ಮೆಂಟ್ ಆಗಲಿ. ಹೋಗ್ತಾ 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 ಒಂದು ಐಡಿಯಾ ಬಂದ್ಬಿಡುತ್ತಾ, 5ನೇ ಕ್ಲಾಸಿಗೆ ಬರುವಷ್ಟರಲ್ಲಿ ಆ ಮಗು ಫುಲ್ ಕಾನ್ಫಿಡೆನ್ಸ್ ಇಂದ ಇರುತ್ತೆ. ಯಾಕಂದ್ರೆ 3ನೇ ಕ್ಲಾಸಿಂದನೇ ಓದ್ತಾ ಇರುತ್ತಲ್ವಾ, ಬರೇ ಸೆಲೆಕ್ಷನ್ ಅಲ್ಲ, ಡಿಸ್ಟ್ರಿಕ್ಟ್ ಟಾಪ್ ಲಿಸ್ಟ್ ಅಲ್ಲಿ ಅವ್ರ ಹೆಸರು ಇರಬೇಕು. ಎಸ್, ಹಾಗಾದ್ರೆ ನೋಡಿ ಸರ್, ಬಡ ವಿದ್ಯಾರ್ಥಿಗಳ ಮನೆ ಕೋಚಿಂಗ್ ಅಂತಾನೆ ಕರಿತೀವಿ ನಾವು LKS ಅಕಾಡೆಮಿನ. ಪ್ರತಿದಿನ ಲೈವ್ ಕ್ಲಾಸಸ್, ಪ್ರತಿದಿನ ಲೈವ್ ಕ್ಲಾಸ್ ಇರ್ತವೆ. ಜೊತೆಗೆ ರೆಕಾರ್ಡೆಡ್ ಕ್ಲಾಸ್, ಏನ್ ಕ್ಲಾಸಸ್ ಮಾಡ್ತೀವಿ ಪ್ರತಿ ಕ್ಲಾಸ್ ರೆಕಾರ್ಡೆಡ್ ಇರ್ತವೆ. ಜೊತೆಗೆ 150+ ಆನ್ಲೈನ್ ಟೆಸ್ಟ್ ಫ್ರೀ ಆಗಿರ್ತವೆ. ಅಂದ್ರೆ ಪ್ರತಿಯೊಂದೊಂದು ಚಾಪ್ಟರ್ಗೂ 4-5 ಆನ್ಲೈನ್ ಟೆಸ್ಟ್ಗಳು ಫ್ರೀ ಆಗಿ ಸಿಗ್ತವೆ. ಕೇವಲ 1 ವರ್ಷದ ಕೋಚಿಂಗ್. ನಾಟ್ ಫಾರ್ ನವೋದಯ, ನಾಟ್ ಫಾರ್ ಸೈನಿಕ್, ನಾಟ್ ಫಾರ್ ಮುರಾರ್ಜಿ, ಒಂದೊಂದು ಕೋರ್ಸಿಗಲ್ಲ, ಎಲ್ಲಾ ಕೋರ್ಸಿಂದ ಕೇವಲ ನಿಮಗೆ 3500 ರೂಪಾಯಿಗೆ ಮಾತ್ರ. ಅದು ನಿಮ್ಮ ಮೊಬೈಲಲ್ಲೇ ಮನೆಯಲ್ಲೇ ಬರ್ತಿದೆ ಅಂದ್ರೆ ಯಾಕೆ ಟ್ರೈ ಮಾಡಬಾರ್ದು? ಈಗ ತೀರಾ ಫ್ರೀ ಮಾಡಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲಪ್ಪ. ಫ್ರೀ ಮಾಡಿಬಿಟ್ರೆ ಪೇರೆಂಟ್ಸು ಸೀರಿಯಸ್ ಆಗಲ್ಲ, ನಾನು ಕ್ಲಾಸ್ ಮಾಡೋರು ಕೂಡ ಸೀರಿಯಸ್ ಆಗಿ ಮಾಡಲ್ಲ. ಯಾಕಂದ್ರೆ ಮಾಡ್ತಿರೋದು ಫ್ರೀ ಅಲ್ವಾ, ಯಾವುದು ಫ್ರೀಯಾಗಿ ಸಿಗಬಾರ್ದು, ಹೌದಲ್ವಾ? ನಮ್ಮ ಪ್ರಯತ್ನ, ನಮ್ಮ ಎಫರ್ಟ್ ಮಿನಿಮಮ್ ವ್ಯಾಲ್ಯೂಸ್ ಇದ್ದೇ ಇರುತ್ತಲ್ವಾ. ಎಫರ್ಟ್ ಹಾಕ್ರಿ ಪುಟ, ನಾನು ಹೇಳ್ತೀನಲ್ಲ, ಖಂಡಿತ ಎಫರ್ಟ್ ಹಾಕ್ರಿ. ನೆಕ್ಸ್ಟ್ ಇಯರ್ ಫೋಟೋ, ಈಗೇನು ಈ ಹುಡುಗರದ್ದು ಫೋಟೋ ಬಂತಲ್ಲ, ಹಾಗೆ ನೆಕ್ಸ್ಟ್ ಇಯರ್ ನಿಮ್ಮ ಫೋಟೋ ಅಲ್ಲಿರಬೇಕು. 100%. ನಮಗೆ ಒಂದು ಜಿಲ್ಲೆಯಲ್ಲಿ 80 ಸೀಟ್ ಇರುತ್ತೆ. ಎಷ್ಟು ಸೀಟ್ ಬೇಕು? 1 ಸೀಟ್ ತಗೊಳ್ಳಿ ಸಾಕು. ನಿಮಗೆ ಒಂದೇ ಅಲ್ವಾ ಬೇಕಾಗಿರೋದು, 80 ಬೇಡ, 80 ಇರ್ತಾವ, 1 ತಗೊಳ್ರಿ. ಆ 1 ಸೀಟ್ ಹೆಂಗಿರ್ಬೇಕಂದ್ರೆ ಔಟ್ ಆಫ್ ಡಿಸ್ಟ್ರಿಕ್ಟ್ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4 ಅಲ್ಲಿ ಇರ್ಬೇಕು ನಿಮ್ಮ ಹೆಸರು. 1 ಸೀಟ್ ಫಿಕ್ಸ್ ಮಾಡಿ ಇಟ್ಬಿಡ್ರಿ, ಮುಂದಿನ ನೋಡ್ಕೊಳ್ಳೋದಂತೆ. ಎಸ್, ಯಾರೆಲ್ಲ ಸರ್ ನನಗೆ ಆನ್ಲೈನ್ ಕ್ಲಾಸ್ ಬೇಕಿತ್ತು, ನಮಗ 4ನೇ ಕ್ಲಾಸು, ನಮಗ 5ನೇ ಕ್ಲಾಸು, ನಮಗ 3ನೇ ಕ್ಲಾಸು ಆನ್ಲೈನ್ ಕ್ಲಾಸಸ್ಗಳು ಬೇಕು, ಅಥವಾ ರೆಸಿಡೆನ್ಷಿಯಲ್ ಕ್ಲಾಸಸ್ ಬೇಕು, ಎರಡೂ ಇದೆ. ವಸತಿ ಸಹಿತ ವಸತಿ ರಹಿತ ಎರಡೂ ಇದೆ. ಆದ್ರೆ ಯಾರಿಗೀಗ ಬರೋಕ್ಕಾಗಲ್ಲ, ಕೋಚಿಂಗ್ ಸೆಂಟ್ರಿಗೆಲ್ಲ ಬರೋಕ್ಕಾಗಲ್ಲ, ಫೈನಾನ್ಸ್ ಪ್ರಾಬ್ಲಮ್ಮು, ಅಕಾಡೆಮಿಕ್ ಪ್ರಾಬ್ಲಮ್ಮು, ಆ ಥರ ಇರೋರಿಗೆ ನನ್ನ ನಂಬರ್ ಇದೆಯಲ್ಲ ಪುಟ ಇಲ್ಲಿ, 9741183187 ಈ ನಂಬರ್ಗೆ ಕರೆ ಮಾಡಿ ಪುಟ. ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ತುಂಬ ಜನ ಪೇರೆಂಟ್ಸ್ ಸಾರ್ ನಿಮ್ಮ ಫೋನೇ ಪಿಕ್ ಮಾಡಲ್ಲ ಅಂತ ಭಾಳ ಇದು ಮಾಡ್ತಾರೆ. ಯಾಕಂದರೆ ಕೆಲವೊಂದ್ಸಲ ಕ್ಲಾಸಸ್ಸಲ್ಲಿ ಇರ್ತೀನಿ, ಕೆಲವೊಂದ್ಸಲ ಬ್ಯುಸಿ ಆಗಿರ್ತೀನಿ, ಹಾಗಾಗಿ ನಾನು ರಿಸೀವ್ ಮಾಡಲಿಲ್ಲ ಅಂದರೂ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ರಿ, ಇಲ್ಲ 1-3-4 ಸಲ ಮಾಡಿರಿ, ಏನಾಗಲ್ಲ, ಎತ್ತೀನಿ. ಓಕೆನಾ? ಎಸ್ ಸರ್. ಹಾಗಾದರೆ ಇನ್ನು ಇದ್ರ ಬಗ್ಗೆ ನಾನು ಮಾಹಿತಿ ಕೊಡೋದಾದರೆ ಇನ್ನೊಂದು ಚೂರು, ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ನೀವು ಅಂದರೆ ನೋಡಿ ಪುಟ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇವರು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು, ತುಂಬಾ ಇಂಪಾರ್ಟೆಂಟ್ ನೋಡಿ. ಲಾಸ್ಟಿಂದ ಬರ್ತೀನಿ. ಅನಾಥ ಮಗು, ಅವ್ರಿಗೆ ಫ್ರೀ ಸೀಟ್. ಏಕ ಪೋಷಕರ ಮಕ್ಕಳು, ತಂದೆ ಇಲ್ಲದೆ ತಾಯಿ ಜೊತೆ ಇರೋ ಮಗು, ತಾಯಿ ಇಲ್ಲದೆ ತಂದೆ ಇರೋ ಮಗು, ಇಬ್ರು ಇಲ್ಲ ಅಂದ್ರೆ ಅನಾಥ ಮಗು ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಏಕ ಪೋಷಕರು, ಯಾರು ಒಬ್ರು ತೀರ್ಕೊಂಡಿದ್ದಾರೆ, ಆ ಮಗು ತಾಯಿ ಇಲ್ಲ ಅಂದ್ರೆ ತಂದೆ ಒಬ್ಬರೇ ಇರ್ತಾರೆ, ತಂದೆ ಎಲ್ಲೋ ಕೆಲ್ಸಕ್ಕೆ ಹೋದಾಗ ಆ ಮಗುಗೆ ಆಶ್ರಯವಾಗಿ ಇನ್ನೊಂದಿರೋ ಕಡೆ ಯಾರ್ದೋ ಮನೆಯಲ್ಲಿ, ಬಹಳ ಕಷ್ಟ ಇಂಥ ಮಕ್ಕಳು ಓದೋದು. ಸರ್ಕಾರ ಸುಮ್ಮನೆ ಕೊಟ್ಟಿರಲ್ಲ, ಅಂತ ಒಂದು ಫೆಸಿಲಿಟಿ ಅವ್ರಿಗೆ ಯಾಕೆ ಕೊಡ್ತಿದ್ದಾರೆ ಅಂದ್ರೆ ಆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡು, ಆ ಸಮಸ್ಯೆ, ಅಂತ ಮಕ್ಕಳು ಮುಂದೆ ಎಜುಕೇಶನ್ ಬಿಡುವಂತ ಸಾಧ್ಯತೆ ಇರುತ್ತೆ. ಅಂಥವ್ರಿಗೊಂದು ಒಳ್ಳೆ ಎಜುಕೇಶನ್ ಸಿಕ್ಕರೆ ಮುಂದೆ ಆ ಮಗು ಕಷ್ಟಪಟ್ಟು ಓದಿ ಒಳ್ಳೆ ಆಫೀಸರ್ ಆಗಿ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಸರ್ಕಾರ ಈ ನಿರ್ಧಾರ. ಸೈನಿಕರ ಮಕ್ಕಳು, ಸರ್ಕಾರಿ ಯೋಜನಾ ನಿರಾಶ್ರಿತರು ಅಂದ್ರೆ ಯಾವುದೋ ಒಂದು ಪ್ಲಾನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲೇನೋ ಡ್ಯಾಮ್ ಕಟ್ತಾರೆ ಅನ್ಕೊಳ್ಳಿ, ಆ ಡ್ಯಾಮ್ ಕಟ್ಟಬೇಕಾದ್ರೆ ಹಿಂದ್ಗಡೆ ತುಂಬಾ ಜಮೀನುಗಳು, ಊರುಗಳೆಲ್ಲ ಹೋಗ್ಬಿಡ್ತಾವೆ. ಅಂದ್ರೆ ಅವ್ರನ್ನೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡ್ತಾರೆ. ಅಂತ ಜಮೀನು ಅಥವಾ ಮನೆಗಳನ್ನ ಸ್ಥಳಾಂತರ ಮಾಡಿದಾಗ ಆ ಒಂದು ಸ್ಥಳಾಂತರಗೊಂಡಿರ್ತಾರಲ್ಲ, ಅವ್ರನ್ನ ನಾವು ಯೋಜನಾ ನಿರಾಶ್ರಿತರು ಅಂತ ಕರಿತೀವಿ. ಅವ್ರಿಗೆ ಸರ್ಕಾರದಿಂದ ಅದನ್ನ ಸರ್ಟಿಫಿಕೇಟ್ ಮಾಡಿ ಇಟ್ಕೊಳ್ಳಿ ಪುಟ, ಬಹಳ ಇಂಪಾರ್ಟೆಂಟು. ಮುಂದೆ ಕೆಲಸದಲ್ಲೂ ಕೂಡ ಆ ಕೋಟಾ ಇರುತ್ತೆ, ಜಾಬಲ್ಲೂ ಆ ಕೋಟಾ ಸಿಗತ್ತೆ ನಿಮಗೆ. ಆ ಕೋಟಾದ ಅಡಿಯಲ್ಲಿ ನಿಮಗೆ ಇದನ್ನ ಸರ್ಟಿಫಿಕೇಟ್ ಮಾಡಿಸಿ ಇಟ್ಕೋಬೇಕು ನೀವು. ಸುಮ್ಮನೆ ಟ್ರಂಕ್ ತಗೊಂಡು ಬ್ಯಾಗ್ ಕಟ್ಕೊಂಡು ನಮಗೆ ಇಲ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ ಎತ್ತು ಹೋದ್ರೆ, ಯೋಜನೆ ಯಾವುದೋ ಒಂದು ಯೋಜನೆ ನಿರಸಿತ, ಇದರಲ್ಲಿ ನಿಮ್ಮ ಹೊಲ ಹೋಗಿರತ್ತೆ, ನಿಮ್ಮ ಮನೆ ಹೋಗಿರತ್ತೆ ಅಂತ ಒಂದು ಪ್ಲಾನಿಂಗ್ ಏನಾದ್ರು ನಿಮ್ಮೂರು ಸೈಡ್ ನಡೆದಿದ್ರೆ ದಯವಿಟ್ಟು ಈ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಅವರಿಗೆ ಜಾಬ್, ಕೆಲಸದಲ್ಲೂ ಕೂಡ ಅವಕಾಶ ಸಿಗತ್ತೆ, ಜೊತೆಗೆ ಎಜುಕೇಶನ್ ಅಲ್ಲೂ ಕೂಡ ಸಿಕ್ಕಿದೆ. ಸಂಚಾರಿ ಕುರಿಗಾಹಿಗಳ ಮಕ್ಕಳು, ಇದು ಬಹಳ ಇಂಪಾರ್ಟೆಂಟು. ಸಂಚಾರಿ ಕುರಿಗಾಹಿಗಳ ಮಕ್ಕಳು, ಇದನ್ನ ಸರ್ ಈ ತರ ಸರ್ಟಿಫಿಕೇಟ್ ಎಲ್ಲಿ ಮಾಡ್ತಾರೆ ಅಂದ್ರೆ ನಿಮ್ಮ ಊರಿನ ಅಕ್ಕಪಕ್ಕ ನೋಡ್ರಿ, ಅಲ್ಲಿ ಯಾವುದೋ
ಪಶುಸಂಗೋಪನಾ ಇಲಾಖೆ ಇರತ್ತಲ್ಲ, ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಸಿ ನಿಮ್ಮ ನೀವು ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಅದನ್ನ ಅಪ್ಲೈ ಮಾಡಿದ್ರೆ ನಿಮಗೆ ಖಂಡಿತ ಸೀಟ್ ಸಿಗತ್ತೆ. ಮಾಜಿ ಸೈನಿಕರ ಮಕ್ಕಳು, ಬಾಲ ಕಾರ್ಮಿಕರು ಅಂತ ಮಕ್ಕಳು ಕೆಲಸ ಮಾಡ್ತಾರಲ್ಲ ಅವರು, ದೇವದಾಸಿಯರ ಮಕ್ಕಳು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, HIV ಪೀಡಿತ ಪೋಷಕರ ಮಕ್ಕಳು. ನೋಡಿ, HIV ಕಾಯಿಲೆ ಬಂದು ಆ ಪೇರೆಂಟ್ಸ್ ಏನಾರೇ ಆಗಿದ್ದಾರೆ ಅಂದ್ರೆ, ಪೇರೆಂಟ್ಸ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ರೆ ಅವರ ಮಕ್ಕಳಿಗೂ ಕೂಡ ಇದು ಸಿಗತ್ತೆ. ಸರ್ಕಾರ ಎಷ್ಟೆಲ್ಲ ಸೌಲಭ್ಯ ಮಾಡ್ಕೊಡತ್ತೆ, ಆದ್ರೆ ಅದನ್ನ ಸರಿಯಾಗಿ ಬಳಸ್ಕೊಳೋದು ಗೊತ್ತಾಗ್ತಿರಲ್ಲ ನಮಗೆ ಅಷ್ಟೇ. ನೆಕ್ಸ್ಟ್, ಸ್ಮಶಾನ ಕಾರ್ಮಿಕರ ಮಕ್ಕಳು ಇರ್ತಾರಪ್ಪ, ತುಂಬಾ ಜನ ಇರ್ತಾರೆ. ತುಂಬಾ ಜನ ನೋಡಿ, ಬಹಳ ಈ ತರ ಕೆಲಸ ಮಾಡೋರು ತುಂಬಾ ಜನ ಇದಾರಲ್ವಾ, ಅವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಗ್ಲಿ ಬಿಡಿ, ಸರ್ಕಾರ ಫ್ರೀ ಆಗಿ ಕೊಡತ್ತೆ, ಬಳಸ್ಕೊಳ್ಳಿ. ಯಾರ್ದು ಅಲ್ಲ ಇದು, ಸರ್ಕಾರ ಕೊಡ್ತಿರೋದ. ನಿಮಗೆ ದಯವಿಟ್ಟು ಹೇಳ್ತಿದ್ದೀನಿ, ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀನಿ ಅವರು ನಿಮ್ಮ ಊರ ಅಕ್ಕಪಕ್ಕ ಯಾರ್ಯಾರಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ. ನಿಮ್ಮ ಊರಲ್ಲಿ ನಿಮ್ಮ ಊರ ಅಕ್ಕಪಕ್ಕ ಇದ್ರೆ ಅವ್ರಿಗೆ ಈ ವಿಡಿಯೋ ಸೆಂಡ್ ಮಾಡಿ, ಗ್ರೂಪಲ್ಲೆಲ್ಲ ವಿಡಿಯೋ ಹಾಕಿ, ಯಾಕೆಂದ್ರೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದೆಲ್ಲ. ನೋಡಿ, ಸಫಾಯಿ ಕರ್ಮಚಾರಿ ಅಂತ ಇರ್ತಾರೆ, ಅವರೆಲ್ಲ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಅಪ್ ಟು 10th PU ವರೆಗೂ ನಿಮಗೆ ಫ್ರೀ ಎಜುಕೇಶನ್ ವಿತ್ ಊಟ, ವಸತಿ, ಬಟ್ಟೆ, ಪೆನ್ನು, ಪೆನ್ಸಿಲ್, ಪುಸ್ತಕ ಪ್ರತಿಯೊಂದನ್ನು ಫ್ರೀ ಆಗಿ ಕೊಡ್ತಾರೆ. ಎಸ್, 25% ಹೆಚ್ಚಿನ ಅಂಗವಿಕಲತೆ ಹೊಂದಿರೋರು ಎಷ್ಟಿರ್ಬೇಕು ಸರ್? ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಆದ್ರೆ ಎಷ್ಟು % ಅಂತ ಆ ಕಾರ್ಡಲ್ಲಿ ಕೊಟ್ಟಿರ್ತಾರೆ ಅವರಿಗೆ, PH ಕೊಟ್ಟ 25ಗಿಂತ ಜಾಸ್ತಿ ಇರಬೇಕು. ಚಿಂದಿ ಆಯುವವರು ನೋಡಿ, ತುಂಬಾ ಜನ ಸಿಟಿಗಳಲ್ಲಿ ನೋಡಿರ್ತೀವಿ ನಾವು, ಅವ್ರು ಚಿಂದಿ ಆಯ್ತಾ ಅವ್ರ ಮಕ್ಕಳನ್ನೂ ಜೊತೆ ಕರ್ಕೊಂಡ್ ಬಂದಿರ್ತಾರೆ, ಹೌದಾ ಇಲ್ಲ? ಅವ್ರ ಮಕ್ಕಳನ್ನೂ ಕೂಡ ಹಿಂದ್ಗಡೆ ಒಂದು ಚೀಲ ತುಂಬ್ಕೊಂಡು ಆ ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕಂತಿರ್ತಾರೆ, ನೋಡಿದಿರಲ್ವಾ? ಅಂಥವ್ರಿಗೆ ಹೆಲ್ಪ್ ಆಗ್ಲಿ, ಅವ್ರಿಗೆ ಹೇಳ್ರಿ, ಹೋಗಿ ಈ ತರ ನಿಮ್ಮ ಮಕ್ಕಳನ್ನ ಓದೋದಕ್ಕೆ ಈ ತರ ಅವಕಾಶ ಇದೆ, ಒಂದು ಅಪ್ಲಿಕೇಶನ್ ಹಾಕಿ, ಫ್ರೀ ಇದೆ, ಕಳಿಸ್ರಿ, ಓದ್ಲಿ, ನಿಮ್ ಪಡಿ ನೀವು ಏನಾದ್ರು ಕೆಲಸ ಮಾಡ್ಕೊಳ್ಳಿ, ಹೇಳಿ, ಅವರಿಗೆ ಅನುಕೂಲ ಆಗತ್ತೆ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್, ಅಲೆಮಾರಿ ಸಮುದಾಯದವರು, ಅತಿ ಸೂಕ್ಷ್ಮ ಅಲೆಮಾರಿ ಸಮುದಾಯದವರು, ಮತ್ತೆ ಸೂಕ್ಷ್ಮ ಅರೆ ಅಲೆಮಾರಿ ಬೇರೆ, ಅರೆ ಅಲೆಮಾರಿಗಳು ಬೇರೆ. ಕೆಲವೊಂದು ಬರ್ತಾರೆ ನೋಡ್ರಿ, ಅವ್ರ ಕಾಡಿಂದ ಏನೇನೋ ತಂತಂದು ಮಾರ್ತಿರ್ತಾರೆ, ಅಲೆಮಾರಿ ಜನಾಂಗ ಅಂತ ಕರಿತೀವಿ ಅವ್ರನ್ನ. ಅರೆ ಅಲೆಮಾರಿಗಳೇ ಬೇರೆ, ಅವ್ರು ಎಲ್ಲೂ ಕೂಡ ಇರಲ್ಲ, ಸುಮ್ಮನೆ ಅಲೆಮಾರಿ ಮಾಡ್ತಾ ಜೀವನ ಆಗ್ತಾನೆ ಇರುತ್ತೆ ಅವ್ರದ್ದು, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಸೂಕ್ಷ್ಮ ಮತ್ತು ಆಶ್ರಮ ಶಾಲಾ ಮಕ್ಕಳು, ಯಾರ್ಯಾರು ಆಶ್ರಮ ಶಾಲೆಯಲ್ಲಿ ಓದ್ತಿದ್ದಾರೆ ಅಂದ್ರೆ ಆ ಮಕ್ಕಳು ಕೂಡ ನೋಡಿ, ಬಹಳ ಇಂಪಾರ್ಟೆಂಟ್. ಆಶ್ರಮ ಶಾಲೆಯಲ್ಲಿ ಓದ್ತಿರ್ತಾರೆ, ಆಶ್ರಮ ಶಾಲಾ ಮಕ್ಕಳು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಎಸ್, ನೋಡಿ, ಇದಿಷ್ಟು ಕೂಡ ನಿಮಗೆ ಯಾವುದರ ಅಡಿಯಲ್ಲಿ ಬರ್ತದೆ ಅಂದ್ರೆ ವಿಶೇಷ ವರ್ಗಗಳ, ಸ್ಪೆಷಲ್ ಕೆಟಗರಿ ಅಂತ ಕರಿತೀವಲ್ಲ, ಇದಿಷ್ಟು ಕೆಟಗರಿ ಬರ್ತಾವ. ಇದ್ರಲ್ಲಿ ಯಾರ್ಯಾರೇ ನಿಮ್ಮ ಊರಲ್ಲಿ ಯಾರ್ಯಾರೇ ಇದ್ರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಅಕ್ಕಪಕ್ಕ ಯಾರ್ಯಾರು ಇದ್ರು ಅವರಿಗೂ ಕೂಡ ಈ ಇನ್ಫಾರ್ಮೇಶನ್ ತಿಳಿಸಿ. ಆನ್ಲೈನಿಗೆ ಹೋಗ್ಬಿಟ್ಟು ಮಗುವಿನ ಸ್ಯಾಟ್ಸ್ ನಂಬರು, ಡೇಟ್ ಆಫ್ ಬರ್ತ್ ತಗೊಂಡೋಗ್ರಿ. ಆನ್ಲೈನಿಗೆ ಹೋಗಿ ಅಲ್ಲಿ ಹತ್ರದಲ್ಲಿರುವ ಯಾವ್ದಾದ್ರು ಆನ್ಲೈನ್ ಸೆಂಟರ್ಗಳು ಇರ್ತಾವೆ ನೋಡ್ರಿ. ಆನ್ಲೈನ್ ಅಂದ್ರೆ ಈ ಸೈಬರ್ ಸೆಂಟರ್ಗಳು, ಕಂಪ್ಯೂಟರ್ ಅಂಗಡಿ ಇಟ್ಕೊಂಡಿರ್ತಾರೆ ನೋಡಿ, ಅವ್ರ ಹತ್ರ ಹೋಗ್ಬಿಟ್ಟು ಈ ಅಪ್ಲಿಕೇಶನ್ ಹಾಕ್ಸಿ. ಅಲ್ಲಿ ಹೋದ್ರೆ ಅವ್ರ ಡೀಟೇಲ್ಸ್ ಹೇಳ್ತಾರೆ ನಿಮಗೆ, ಅವರು ಯಾವ ರೀತಿ ಕೂರಿಸ್ಕೊಂಡ್ಬಿಟ್ಟು ಎಲ್ಲ ಹೇಳ್ತಾರೆ. ನಿಮ್ಗೆ ಯಾವ್ದಾರು ಸರ್ಟಿಫಿಕೇಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ತಕ್ಷಣ ಮಾಡಿಸ್ಕೊಂಬಂದು ಅಪ್ಲಿಕೇಶನ್ ಹಾಕ್ರಿ. ಯಾಕಂದ್ರೆ ಇದು 1 ವರ್ಷದ ಕೋರ್ಸ್ ಅಲ್ಲ, 1 ವರ್ಷಕ್ಕೆ ಯಾವುದೋ ಒಂದು ಪ್ರೈವೇಟ್ ಶಾಲೆಯಲ್ಲಿ ಓದಿಸ್ಬೇಕು ನಾವು ಇಂಗ್ಲಿಷ್ ಮೀಡಿಯಂ ಅಂದ್ರೆ ಸುಮಾರು 40,000 to 50,000 ರೂಪಾಯಿ ಅಂತೂ ಮಿನಿಮಮ್ ಕಟ್ತೀವಿ. ಅದು ರೆಸಿಡೆನ್ಷಿಯಲ್ ಅಲ್ಲ, ಮನೆಯಿಂದ ಓಡಾಡೋದು. ರೆಸಿಡೆನ್ಷಿಯಲ್ ಊಟ, ವಸತಿ, ಕೋಚಿಂಗು, ಬಟ್ಟೆ, ಪುಸ್ತಕ, ಪೆನ್ನು, ಪೆನ್ಸಿಲ್ ಪ್ರತಿಯೊಂದು ಅವರೇ ಕೊಡ್ತಾರೆ ಅಂದ್ರೆ ಅದು SSLC PUC ವರ್ಗೂ ಅಂದ್ರೆ ಯಾಕೆ ಮಾಡಬಾರ್ದು? ಹೌದಲ್ವಾ? ಇನ್ನೊಬ್ರಿಗೆ ಬಹಳ ಅನುಕೂಲ ಆಗುವಂತ ಏಕೈಕ ಅನುಕೂಲಕರವಾದ ಒಂದು ಮಾಹಿತಿ. ಇದನ್ನ ಆದಷ್ಟು ಶೇರ್ ಮಾಡಿ, ಆದಷ್ಟು ಜನರಿಗೆ ತಲುಪಲಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಅಂತೆ ದೇವ್ರು ನಮಗೆ ಇನ್ನೊಂದು ಕಡೆ ಹೆಲ್ಪ್ ಮಾಡ್ತಾರಂತೆ, ಹೌದಲ್ವಾ? ಇವರೆಲ್ಲ ವಿಶೇಷ ವರ್ಗದಲ್ಲಿ ಯಾರಿದ್ದಾರೆ ಅವ್ರು ಯಾರು ಶ್ರೀಮಂತರಾಗಿರಲ್ಲ, ಅವ್ರು ಯಾರು ಕೂಡ ಸುಖ ಜೀವನದಲ್ಲಿರಲ್ಲ, ಆದಷ್ಟು ಕಷ್ಟದಿಂದನೇ ಜೀವನ ನಡೆಸ್ತಿರ್ತಾರೆ. ಅಂತರ್ ಮಕ್ಕಳಿಗೆ ಒಂದು ಹೆಲ್ಪ್ ಆದ್ರೆ ಖಂಡಿತ ದೇವ್ರು ನಮಗೂ ಒಳ್ಳೇದು ಮಾಡ್ತದೆ ಅಲ್ವಾ? ಇದ್ರಲ್ಲಿ ನಾವು ಏನೂ ಇಲ್ಲ, ಇದರಲ್ಲಿ ನಮ್ದು ₹1 ಖರ್ಚಾಗಲ್ಲ. ಯಾರಿಗೂ ಒಂದು ಇನ್ಫಾರ್ಮೇಶನ್ ಹೋಯ್ತು ಅಂದ್ರೆ ಅವ್ರ ಮಕ್ಕಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಆಗ್ಲಿ ಬಿಡಿ, ಖಂಡಿತ ಸರ್ಕಾರದಿಂದ ಕೊಡ್ತಿದೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಎಸ್, ಇದೇ ರೀತಿಯ ಇನ್ನೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್. ಮತ್ತೆ ಒಂದು ಹೇಳ್ತೀನಿ, ಅವಕಾಶಗಳು ಮತ್ತೆ ಸಿಗಲ್ಲ. ಯಾರೆಲ್ಲ ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ, ಪ್ರತಿಷ್ಠಿತ ಈ ಎಲ್ಲಾ ಶಾಲೆಗಳಿಗೆ ನಮ್ಮ ಮಕ್ಕಳನ್ನ ಕಳಿಸ್ಬೇಕು, ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ, ಒಂದು ಟಾಪ್ ಮೋಸ್ಟ್ ಸ್ಕೂಲಲ್ಲಿ ಎಜುಕೇಶನ್ ಮಾಡಿಸ್ಬೇಕು ಅಂದ್ರೆ ದಯವಿಟ್ಟು
ನೀವು ಎಷ್ಟೇ ದುಡ್ಡು ಕೊಡೋದ್ರಿಂದ ಬರಲ್ಲ, ಮಕ್ಕಳನ್ನ ಪ್ರಿಪೇರ್ ಮಾಡ್ಕೊಳ್ಳಿ, ಮಕ್ಕಳನ್ನ ಬೇಸಿಕ್ಕಿಂದ ಪ್ರಿಪೇರ್ ಮಾಡಿ, ಡೈಲಿ 1 hour ಟೈಮ್ ಕೊಡಿ, ಖಂಡಿತ ಮಗು ಇಂಪ್ರೂವ್ಮೆಂಟ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ, ಅಲ್ಲಿವರೆಗೂ ಬಾಯ್.